ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ವಿಬಿಜಿ ರಾಮ್ಜಿ ಕೈ ಕಮಲಜ್ ನಡುವೆ ಈಗ ಜಾಹೀರಾತು ವಾರ್ ನಡೀತಾ ಇದೆ. ಕೈ ನಾಯಕರಿಗೆ ಗಾಂಧಿ ದೊಣ್ಣೆಯಿಂದ ಹೊಡೆದಿರುವಂತಹ ಜಾಹೀರಾತು. ಬಿಜೆಪಿ ಜಾಹೀರಾತಿಗೆ ಈಗ ಸಚಿವ ಪ್ರಿಯಾಂಕಾ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದು ಗೋಡ್ಸೆಯಿಂದ ಗಾಂಧಿ ಹತ್ಯೆ ಆಗಿದೆ ಅಂತ ಸಚಿವ ಪೋಸ್ಟ್ ಹಾಕಿ, ಇಂದು ಗೋಡ್ಸೆ ವಾದಿಗಳಿಂದ ಗಾಂಧಿವಾದದ ಹತ್ಯೆ ಆಗ್ತಾ ಇದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ ಖಾತೆಯಲ್ಲಿ ಪ್ರಿಯಾಂಕಾ ಖರ್ಗೆ ಕಿಡಿಕಾರಿದ್ದಾರೆ. ಸಿದ್ಧಾಂತವನ್ನು ಹೊರಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗಲಾರ್ದೆ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಜಾಹೀರಾತು ಇರ್ಬೋದು, ಅವರ ಜಾಹೀರಾತಲ್ಲಿ ವ್ಯತ್ಯಾಸಗಳು. ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನ ಕೇಳಿದ್ದೀವಿ. ಇವ್ರ ಜಾಹೀರಾತಿನಲ್ಲಿ ಏನಿದೆ? ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡಕ್ ತೋರಿಸೋದಿದೆ. ನಮ್ಮ ದಲಿತ ನಾಯಕರು ಇರ್ಬೋದು, ಹಿಂದುಳಿದ ವರ್ಗದ ನಾಯಕರು ಇರ್ಬೋದು, ಪಕ್ಷದ ನಾಯಕರು ಇರ್ಬೋದು, ಅವರಿಗೆ ಅನ್ಸೋದಂತ ಇದೆ. ಇವ್ರು ಏನ್ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಎಲ್ಲ ಪ್ರಶ್ನೆಗಳಿಗೂ ನಾನು ಅಲ್ಲಿ ಉತ್ತರದ 2 ಸರಿ ಕೊಟ್ಟಿದ್ದೀನಲ್ಲ. ಒಂದ್ಸರಿ ಅಸೆಂಬ್ಲಿನಲ್ಲಿ ಕೊಟ್ಟೆ, ಒಂದ್ಸರಿ ಕೌನ್ಸಿಲ್ ಅಲ್ಲಿ ಕೊಟ್ಟೆ. ನೀವು ಬಿಜೆಪಿ ಅಸಮರ್ಥ ನಾಯಕರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ? ಯಾಕೆ ಇವರು ಸಭಾತ್ಯಾಗ ಮಾಡ್ಬಿಟ್ಟು ಹೋದ್ರು? ಯಾಕೆ ನಮ್ಮ ಉತ್ತರ ಕೇಳಲಿಕ್ಕೆ ಆಸಕ್ತಿ ಇರಲಿಲ್ಲ? ಆಮೇಲೆ ಇವ್ರೇನು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದಾರಲ್ಲ. ಫಾರ್ ದ ಕೈಂಡ್ ಇನ್ಫಾರ್ಮೇಶನ್ ಆಫ್ ಮೈ ಡಿಯರ್ ಬಿಜೆಪಿ ಲೀಡರ್ಸ್, ಸೋಷಿಯಲ್ ಆಡಿಟ್ ಅಂತ ಒಂದಿದೆ ಕರ್ನಾಟಕದಲ್ಲಿ. 2013-14 ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು. ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಪ್ರಿಯ ಪ್ರಧಾನಮಂತ್ರಿಯವರ ರಾಜ್ಯದಲ್ಲಿ 2021-22ಕ್ಕೆ ಅಂದ್ರೆ 3.5-4 ವರ್ಷದ ಹಿಂದೆ ಸೋಷಿಯಲ್ ಆಡಿಟ್ ಬಂದಿತ್ತು. ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ನಲ್ಲಿ ಮೊನ್ನೆ ಈಗ ಒಂದು 4 ತಿಂಗಳ ಹಿಂದೆ ನಿಮ್ಮ ಗುಜರಾತ್ ಸಚಿವರ 2 ಮಕ್ಕಳು ಅರೆಸ್ಟ್ ಆಗಿದ್ದಾರೆ. ಯಾವುದಕ್ಕೆ? 71 ಕೋಟಿ ರೂಪಾಯಿ ಹಗರಣ ಮಾಡಿಕ್ಕೆ ಮನ್ರೇಗಾನಲ್ಲಿ. ಇನ್ನ 150 ಕೋಟಿ ಎಕ್ಸ್ಟ್ರಾ, 71 ಹೊರತುಪಡಿಸಿ 150 ಕೋಟಿ ರೂಪಾಯಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಕೋರ್ಟಿಂದ ಬೇಲ್ ಕೂಡ ಸಿಗ್ತಾ ಇಲ್ಲ ಅವರಿಗೆ. ಚರ್ಚೆ ಮಾಡಾಗಿದ್ರೆ ಮಾಡಬಹುದಾಗಿತ್ತು ಅಸೆಂಬ್ಲಿನಲ್ಲಿ, ಯಾಕೆ ಮಾಡಿಲ್ಲ? ಉತ್ತರ ಪ್ರದೇಶನಲ್ಲಿ ಸತ್ತಿರೋರ ಹೆಸರು ಮೇಲೆ ಮನ್ರೇಗಾ ಕಾರ್ಡ್ನಲ್ಲಿ ದುಡ್ಡು ಹೋಗ್ತಾ ಇದೆ. ಕೋರ್ಟೇ ಆದೇಶ ಮಾಡಿದೆ, ಉತ್ತರ ಪ್ರದೇಶ ಹೈಕೋರ್ಟ್, ಇದನ್ನ ನೀವು ನಿಯಂತ್ರಣ ಮಾಡಬೇಕು ಅಂತ. ಮಾತಾಡೋಣ ಬನ್ನಿ. ಯಾರು ಸಂಗಪ್ಪ, ಯಾರು ನುಂಗಪ್ಪ, ಯಾರು? ಯಾಕೆ ಓಡೋದ್ರಿ? ಅವಕಾಶ ಇದ್ದಾಗ ಕೌನ್ಸಿಲ್ ನಲ್ಲಿ ಚರ್ಚೆ ಯಾಕೆ ಮಾಡಿಲ್ಲ? ಮನ್ರೇಗಾ ವರ್ಸಸ್ ವಿಬಿ ಗ್ರಾಮ್ಜಿ ಬಿಲ್ ಸೆಕ್ಷನ್ ವೈಸ್ ನಾನು ಮಾತನಾಡಿದ್ದೇನಲ್ಲ, ವಿಡಿಯೋ ಇದೆ, ಹೋಗಿ ಅದನ್ನ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಆಮೇಲೆ ಕರೆಕ್ಟ್ ಆಗಿ ಏನಿದೆ ಬಂದು ಚರ್ಚೆ ಮಾಡಂಗಿದ್ರೆ 100% ರೆಡಿ ಇದೆ. ನೀವು ಮುಂಚೆಯಿಂದಾನು ಕೂಡ ಬರೀ ಬೋಗಸ್ ಮಾತುಗಳು ಹೇಳ್ಕೊಂಡು, ಜುಮ್ಲಾಗಳು ಕೊಟ್ಕೊಂಡು, ಇಂಥ ಕೆಟ್ಟ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡೇ ಬೆಳೆದಿದ್ದೀರಾ. ಇನ್ನು ನೀವು ಮಾಡ್ತೀರಾ, ಏನಿದ್ರು ಇದು ಮುಂದುವರಿಸಿದಿರಾ, ಏನಿದ್ರು ಕೂಡ ಜನರಿಗೆ ಗೊತ್ತಿದೆ. ಅದಕ್ಕೆ ತಾನೇ ನಿಮ್ಗೆ ಕಿತ್ತು ಬಿಸಾಕಿದ್ ಕರ್ನಾಟಕದಲ್ಲಿ. ಕೇರಳ ಅಪೋಸ್ ಮಾಡಿದೆ, ಪಂಜಾಬ್ ಅಪೋಸ್ ಮಾಡಿದೆ, ಹರಿಯಾಣ, ನಿಮ್ಮ ಯಾವ್ದು ಹಿಮಾಚಲ್ ಪ್ರದೇಶ ಮಾಡಿದೆ, ತೆಲಂಗಾಣ ಮಾಡಿದೆ, ತಮಿಳುನಾಡು ಮಾಡಿದೆ. ಮತ್ತೆ ವಿಶೇಷವಾಗಿ ನಿಮ್ಮ ಚಂದ್ರಬಾಬು ನಾಯ್ಡು ಅವರು, ಯಾರು NDA. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಒಂದು ಕಡೆಗೆ ಜಾಹೀರಾತು ವಾರ ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರವಾಗಿ ವಾಗ್ದಾಳಿಯನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಜಾಹೀರಾತಿನ ಸಾರಾಂಶವನ್ನ ಹೇಳೋದಾದ್ರೆ ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ವಿಬಿಜಿ ರಾಮ್ಜಿ ಜಾಹೀರಾತಿಗೆ ಸಂಬಂಧಪಟ್ಟಂಗೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ಪ್ರತಿಪಕ್ಷ ಬಿಜೆಪಿ ನಡುವಿನ ಜಟಾಪಟಿ ಈಗ ತಾರಕಕ್ಕೇರಿದೆ. ಸೊ ಈ ಕೆಲ ದಿನಗಳ ಹಿಂದಷ್ಟೇ ಕೂಡ ಆಡಳಿತಾರೂಢ ಕಾಂಗ್ರೆಸ್ ವಿಬಿಜಿ ರಾಮ್ಜಿಗೆ ಸಂಬಂಧಪಟ್ಟಂಗೆ ಒಂದು ಜಾಹೀರಾತನ್ನು ಕೊಟ್ಟಿತ್ತು. ಅಂದ್ರೆ ಯಾವ ರೀತಿಯಲ್ಲಿ ಸಮಸ್ಯೆಗಳಾಗ್ತಿದೆ, ಹಿಂದೆ ಮನ್ರೇಗಾ ಇದ್ದಂತ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ಇಷ್ಟು ಮಟ್ಟಿಗೆ ಸಹಾಯ ಆಗ್ತಿತ್ತು ಅನ್ನುವಂಥ ವ್ಯತ್ಯಾಸವನ್ನ ಅರಿತುವಂತ
ಒಂದು ಜಾಹೀರಾತನ್ನು ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡ್ತಿರು. ಸೊ ಇದೀಗ ಕೂಡ ಕಾಂಗ್ರೆಸ್ಗೆ ಪ್ರತಿಯಾಗಿ ಬಿಜೆಪಿ ಕೂಡ ಈಗ ಜಾಹೀರಾತನ್ನು ಕೊಟ್ಟಿರುವಂತದ್ದು. ಸೊ ಮಹಾತ್ಮ ಗಾಂಧೀಜಿಯವರು ದೊಣ್ಣೆಯಿಂದ ಕೂಡ ಕಾಂಗ್ರೆಸ್ ನಾಯಕರಿಗೆ ಹೊಡೆಯುವಂತ ಒಂದು ಭಾವಚಿತ್ರವನ್ನು ಕೂಡ ಪ್ರಕಟಿಸಿದ್ದಾರೆ. ಅದ್ರಲ್ಲಿ ಸಿದ್ದಣ್ಣ, ರಾಘಣ್ಣ ಮತ್ತೆ ಮಲ್ಲಣ್ಣ ಅನ್ನುವಂತ ಹೆಸರನ್ನ ಕೊಟ್ಟು ಸೊ ಸಿದ್ದರಾಮಯ್ಯ ಅವರು ಒಂದು ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಭಾವಚಿತ್ರಕ್ಕೆ ಅಲ್ಲಿ ಹಾಕಿರುವಂತದ್ದು. ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಅವ್ರ ಮೂವರಿಗೂ ಕೂಡ ದೊಣ್ಣೆಯಿಂದ ಹೊಡೆಯುವಂತ ಒಂದು ಭಾವಚಿತ್ರವನ್ನ ಜಾಹೀರಾತು ರೂಪದಲ್ಲಿ ಇವತ್ತು ಪ್ರಕಟಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಖುದ್ದು ಗ್ರಾಮೀಣಾಭಿವೃದ್ಧಿ ಸಚಿವರೇ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸೊ ಹಿಂದೆ ಕೂಡ ಗೋಡ್ಸೆ ಗಾಂಧಿಯನ್ನು ಕೊಂದಿದ್ರು. ಗೋಡ್ಸೆ ವಾದಿಗಳು ಈಗ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಯನ್ನು ಕೊಲ್ತಾ ಇದ್ದಾರೆ ಅನ್ನುವಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಒಂದು ಹಿಂದುಳಿದ ಮತ್ತು ದಲಿತ ನಾಯಕರನ್ನ ಇಲ್ಲಿ ಈ ರೀತಿ ಬಿಂಬಿಸಿದ್ದಾರೆ ಅನ್ನುವಂತ ಆಕ್ರೋಶವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲಕ್ಕಿಂತಲೂ ಮಹಾತ್ಮ ಗಾಂಧೀಜಿಯವರು ಕೂಡ ಯಾವತ್ತೂ ಕೂಡ ಹಿಂಸೆಗೆ ಪ್ರಚೋದನೆ ಕೊಟ್ಟಿರಲಿಲ್ಲ, ಬಿಂಬಿಸುವಂತ ಒಂದು ಪ್ರಯತ್ನ ಮಾಡಿರಲಿಲ್ಲ. ಆದ್ರೆ ಬಿಜೆಪಿ ಅವರು ಕೊಟ್ಟಿರ್ತಕ್ಕಂಥ ಜಾಹೀರಾತು ಕೂಡ ಮಹಾತ್ಮ ಗಾಂಧೀಜಿಯವರ ಆಶಯಕ್ಕೆ ವಿರುದ್ಧವಾದಂತ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ಹಿಂದೆ ಕೂಡ ಸದನದಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂತಹ ಜಾಹೀರಾತಿಗೆ ಸಂಬಂಧಪಟ್ಟಂಗೆ ಬಿಜೆಪಿ ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ರೀತಿ ಜಾಹೀರಾತು ಕೊಟ್ಟಿರುವಂತ ಸರಿಯಲ್ಲ ಅನ್ನುವಂತ ಕಿಡಿಯನ್ನು ಕಾಡಿದ್ರು. ಅಂದ್ರೆ ಮಹಾತ್ಮ ಗಾಂಧೀಜಿ ಸೊ ಈ ರೀತಿಯಲ್ಲಿ ಕೂಡ ಮನ್ರೇಗಾ ಚೇಂಜ್ ಮಾಡಿ ಅಂತ ಯಾವತ್ತೂ ಹೇಳಿರಲ್ವ, ತನ್ನ ಹೆಸರನ್ನ ಇಟ್ಕೊಂಡು ಸೊ ಈ ರೀತಿ ನೀವು ಮಾಡ್ತಿದ್ರಲ್ವ ರಾಜಕೀಯ ಅನ್ನುವಂತ ಆಕ್ರೋಶವನ್ನು ಕೂಡ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ರು ಸದನದ ಒಳಗಡೆ. ಇದೀಗ ಸದನದ ಹೊರಗೂ ಕೂಡ ಜಾಹೀರಾತಿಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವಿನ ತಿಕ್ಕಾಟ ಈಗ ವಾಕ್ಸಮರ ತಾರಕಕ್ಕೇರಿರುವಂತದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.